ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ನಂತರದಲ್ಲಿ ಶೋಧ ಕಾರ್ಯ 8ನೇ ದಿನಕ್ಕೆ ಕಾಲಿಟ್ಟಿದ್ದು ಇವತ್ತು ಕೂಡ ಅಲ್ಲಿ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಇವತ್ತು ಏನು ಲಭ್ಯವಾಗುತ್ತೆ ಎನ್ನುವಂಥದ್ದು ಸಹಜ ಕುತೂಹಲಕ್ಕೆ ಕಾರಣವಾಗಿದೆ. ಧಾರವಾಡ ಕೃಷಿ ವಿದ್ಯಾರ್ಥಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಉತ್ಖನನ ಸ್ಥಳದಲ್ಲಿ ಅವ್ರಿಗೂ ಒಂದು ರೀತಿಯ ಕುತೂಹಲ. ಸುಟ್ಟ ಮಣ್ಣಿನಿಂದ ತಯಾರಿಸುವಂತಹ ಬಿಲ್ಲೆ ಲಭ್ಯವಾಗಿದೆ. ಕಳೆದ 7 ದಿನಗಳಿಂದ ಶೋಧ ವೇಳೆ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿತ್ತು. ಹಲವಾರು ವಸ್ತುಗಳು ಲಭ್ಯವಾಗಿದ್ದರಿಂದ ಅದೆಲ್ಲವನ್ನೂ ಕೂಡ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 8ನೇ ದಿನದ ಉತ್ಖನನ ಕಾರ್ಯ. ಉತ್ಖನನ ವೇಳೆಯಲ್ಲಿ ಹಲವಾರು ಪ್ರಾಚ್ಯ ವಸ್ತುಗಳು ಲಭ್ಯವಾಗ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಮತ್ತು ಕವಡೆ ನೋಡಿದ್ರಿ ಹಿಂದೆ ಒಂದು 3-4 ದಿನದ ಹಿಂದೆ. ಆಮೇಲೆ ಟರಕೋಟಾದ ಬಿಲ್ಲೆ ಆಕಾರದಲ್ಲಿದ್ದಂತಹ ಒಂದು ವಸ್ತು ಪತ್ತೆಯಾಗಿತ್ತು. ನಿನ್ನೆ ದೀಪದ ಮಾದರಿಯಲ್ಲಿ ಆರತಿ ಬೆಳಗುವಂತಹ ರೂಪದಲ್ಲಿರ್ತಕ್ಕಂತಹ ಒಂದು ದೀಪ ಲಭ್ಯವಾಗಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಭೀಮನಗೌಡ ಎಂದ. ಭೀಮನಗೌಡ, ಈಗ ಬಹಳಷ್ಟು ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಇದನ್ನ ವೀಕ್ಷಣೆಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವರಲ್ಲಿರುವಂತಹ ಎಕ್ಸೈಟ್ಮೆಂಟ್ ಏನು ಮತ್ತು ಇವತ್ತು 8ನೇ ದಿನ ಏನು ಸಿಕ್ಕಿದೆ? ದಿವ್ಯ ಜೊತೆ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು 8ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಆ ದೃಶ್ಯವನ್ನು ಕೂಡ ನಮ್ಮ ಹಿಂಭಾಗದಲ್ಲಿ ತೋರಿಸಿದ್ವಿ. ನಾವೀಗ ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿದ್ವಿ. ಇವತ್ತು 8 ದಿನಗಳಿಂದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಸುಮಾರು 7ರಿಂದ 7.5 ಅಡಿಯಷ್ಟು ಈಗ ಆಲ್ರೆಡಿ ಈಗ ಒಳಗಡೆ ಆಳಕ್ಕೆ ಅಗೆದಿದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಇಲ್ಲಿ ಪ್ರಾಚ್ಯಾವಶೇಷಗಳು ಪತ್ತೆ ಆಗ್ತಾನೆ ಇದೆ. ಅದರಲ್ಲೂ ಮಡಿಕೆ ಭಾಗಗಳಾಗಿರ್ಬೋದು, ಜೊತೆಗೆ ಬಿಲ್ಲೆಗಳಾಗಿರ್ಬೋದು, ಮೂಳೆಗಳು, ಜೊತೆಗೆ ಶಿವಲಿಂಗು, ಆಯುಧಗಳು, ಹೀಗೆ ಅನೇಕ ವಸ್ತುಗಳು ಸಹ ಇಲ್ಲಿ ಸಿಗ್ತಾ ಇದೆ. ಪ್ರತಿದಿನ ಒಂದಲ್ಲ ಒಂದು ಪ್ರಾಚ್ಯಾವಶೇಷಗಳು ಈ ಒಂದು ಗುಂಡಿಯಲ್ಲಿ ಪತ್ತೆ ಆಗ್ತಾನೆ ಇದೆ. ಈ ಒಂದು ಕಾರ್ಯಗಳನ್ನು ನೋಡಿದರೆ ಇಲ್ಲಿ ಸಾಕಷ್ಟು ಕುತೂಹಲ ಸಹ ಮೂಡಿಸಿರುವಂಥದ್ದು. ಪ್ರತಿದಿನ ಅನೇಕ ಪ್ರಾಚ್ಯಾವಶೇಷಗಳು ಸಹ ಇಲ್ಲಿ ದೊರೆಯುತ್ತವೆ. ಹಾಗಾಗಿ ಇಲ್ಲಿ ಉತ್ಖನನ ಏನು ನಡೀತಾ ಇದೆ, ಇದು ಇಲ್ಲಿ ಸಾಕಷ್ಟು ಒಂದಿಷ್ಟು ಪ್ರಾಚ್ಯಾವಶೇಷಗಳು ಇನ್ನೂ ಆಳಕ್ಕೆ ಹೋದಂತೆಲ್ಲ ಅನೇಕ ವಸ್ತುಗಳು ಸಿಗಬಹುದು ಅನ್ನುವಂಥದ್ದು. ಜೊತೆಗೆ ಈ ಒಂದು ಉತ್ಖನನ ಕಾರ್ಯ ಎಲ್ರಿಗೂ ಕೂಡ ಕುತೂಹಲ ಮೂಡಿಸ್ತಿದೆ ಅಂತ ಹೇಳ್ಬೋದು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸಹ ಬರ್ತಾ ಇದ್ದಾರೆ. ಜೊತೆಗೆ ವಿದೇಶಗಳಿಂದ ಬಂದಂತಹ ಪ್ರವಾಸಿಗರು ಸಹ ಒಂದು ಉತ್ಖನನ ಸ್ಥಳ ನೋಡುವಂಥದ್ದಾಗಲಿ, ಜೊತೆಗೆ ಒಂದು ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕಿತ್ತು, ರಿತ್ತಿಯವರ ಒಂದು ಮನೆ ಅಡಿಪಾಯ ಆಗಿರುವಂತಹ ಸಂದರ್ಭದಲ್ಲಿ ನಿಧಿ ಸಿಕ್ಕಿತ್ತು. ಆ ನಿಧಿ ಸಿಕ್ಕ ಜಾಗವನ್ನು ಸಹ ಇಲ್ಲಿ ವೀಕ್ಷಣೆ ಮಾಡೋಕ್ಕೆ ವಿದೇಶಿ ಪ್ರವಾಸಿಗರು ಬರ್ತಾರೆ. ಅಂದ್ರೆ ಈ ಒಂದು ರಿತ್ತಿಯವರ ಪ್ರಾಮಾಣಿಕತೆ ಕುಟುಂಬ ಇಡೀ ದೇಶಕ್ಕಷ್ಟೇ ಅಲ್ಲ, ವಿದೇಶಕ್ಕೂ ಸಹ ಮಾದರಿಯಾಗಿದೆ ಅಂತಾನೆ ಹೇಳ್ಬೋದು. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನರು ಕೂಡ ಈ ಒಂದು ಲಕ್ಕುಂಡಿಗೆ ಬರ್ತಾ ಇದೆ. ಈ ಒಂದು ಉತ್ಖನನ ಕಾರ್ಯವನ್ನು ನೋಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಕುತೂಹಲ ಇದೆ. ಯಾಕೆಂದ್ರೆ ಪ್ರತಿದಿನ ಸಾಕಷ್ಟು ಅವಶೇಷಗಳು ಪತ್ತೆ ಆಗ್ತಾ ಇರೋದ್ರಿಂದ ಇನ್ನು ಏನೆಲ್ಲ ಅವಶೇಷಗಳು ಸಿಗಬಹುದು ಅನ್ನುವಂತಹ ಕುತೂಹಲ ಕೂಡ ಎಲ್ಲರಲ್ಲೂ ಮನೆ ಮಾಡಿದೆ. ಈ ಒಂದು ಸ್ಥಳ ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರ ಕಾಲದಷ್ಟೇ ಅಲ್ಲ, ವಿಜಯನಗರ ಅರಸರ ಕಾಲದಲ್ಲೂ ಸಾಕಷ್ಟು ಸಂಪದ್ಭರಿತವಾದಂಥ ನಾಡು ಇದಾಗಿತ್ತು. ಇಂದ್ರನ ಅಮರಾವತಿಗೂ ಮಿಗಿಲಾದಂತಹ ಸಂಪದ್ಭರಿತ ನಾಡಲ್ಲಿ ಅನೇಕ ಶಿಲಾಶಾಸನಗಳ ಜೊತೆಗೆ ಸಂಪತ್ತು ಸಹ ಸಿಗುತ್ತೈತೆ ಅನ್ನುವಂತಹ ನಂಬಿಕೆ, ಊಹೆ ಕೂಡ ಇದೆ. ಹಾಗಾಗಿ ಇಲ್ಲಿ ಅದು ನಿದರ್ಶನವೂ ಕೂಡ ಹೌದು. ಸಾಕಷ್ಟು ಜನರಿಗೆ ಇಲ್ಲಿ ಮುತ್ತು, ರತ್ನ, ಹವಳ ಸಿಕ್ಕಿದೆ, ಜೊತೆಗೆ ನಿಧಿ ಸಹ ಸಿಕ್ಕಿದೆ. ಹಾಗಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿದೆ. ಈ ಒಂದು ಉತ್ಖನನ ಸಂದರ್ಭದಲ್ಲಿ ಇನ್ನು ಏನೆಲ್ಲ ಅವಶೇಷಗಳು ಸಿಗುತ್ತೆ, ಏನೆಲ್ಲ ವಸ್ತುಗಳು ಸಿಗುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಅಂತ ಹೇಳ್ಬೋದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಭೀಮನಗೌಡ ನಿಮ್ಮೆಲ್ಲ ಮಾಹಿತಿಗೆ.